ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸೊ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ದ ಸ್ಟೂಡೆಂಟ್ಸ್. ಎಸ್, ತುಂಬಾ ಎಂಥೂಸಿಯಾಸಮ್ ಅಲ್ಲಿ ಇವತ್ತು ಗ್ರೀನ್ ಮಾರ್ಚ್ ಮತ್ತೆ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಗ್ರೀನ್ ಮಾರ್ಚ್ ಮತ್ತೆ ವನ ಮಹೋತ್ಸವದ್ದು ಇಂಪಾರ್ಟೆನ್ಸ್ ತಮಗೆಲ್ಲ ಗೊತ್ತಿರೋ ಅಂತದೆ. ಇದು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವರ್ಷಕ್ಕೊಮ್ಮೆ ಸಾಂಕೇತಿಕವಾಗಿ ಮತ್ತೆ ಆಚರಣೆ ಮಾಡುವುದಲ್ಲದೆ ಎಲ್ಲಾ ಕಡೆನೂ ಸಸಿಗಳನ್ನ ನೆಡುವಂತಹ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಆದ್ರೆ ನಾವು ನಮ್ಮ ಒಂದು ಜೀವನ ಶೈಲಿಯಲ್ಲಿ ಒಂದು ಮರಗಳಿಗೆ ಪೋಷಣೆ ಮಾಡುವಂಥದ್ದು, ಗಿಡಗಳಿಗೆ ಪೋಷಣೆ ಮಾಡುವಂಥದ್ದು, ಸಸಿ ನೆಡುವಂಥದ್ದು ಪ್ರತಿಯೊಬ್ಬರು ಕೂಡ, ಅದರಲ್ಲೂ ಎಸ್ಪೆಷಲಿ ಮಕ್ಕಳು. ಯಾಕಂದ್ರೆ ನಿಮ್ಮ ಬೆಳವಣಿಗೆ ಜೊತೆಗೆ ಸಸಿಗಳು ಬೆಳವಣಿಗೆ ಆಗುವಂಥದ್ದನ್ನ ನೋಡ್ಲಿಕ್ಕೆ ಸಿಗುತ್ತೆ. ಅದೊಂದು ಖುಷಿ ಇರುತ್ತೆ. ನಾವು ಚಿಕ್ಕವರಿದ್ದಾಗ ಶಾಲೆಗಳಲ್ಲಿ ನಮಗೆ ಸಸಿ ನೆಟ್ಟು ಅದ್ರ ಬೆಳವಣಿಗೆಯನ್ನ ನೋಟ್ ಮಾಡಿ ಅನ್ನುವಂತ ಒಂದಷ್ಟು ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ಎಲ್ಲ ಇರ್ತಿತ್ತು. ಸೊ ಅದ್ ನೆನಪಾಗ್ತಿದೆ. ಸೊ ಅಂತದೆಲ್ಲ ಮಾಡ್ಬೇಕು. ಯಾಕಂದ್ರೆ ನಮಗ್ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಎಷ್ಟು ಯಾವ ಲೆವೆಲ್ಗೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋ ಅಂತದ್ದು. ಅದರಲ್ಲೂ ಬಳ್ಳಾರಿಯಲ್ಲಿ ನಾವು ನೋಡಿದೀವಿ ಟೆಂಪರೇಚರ್ಸ್ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ. ಎಷ್ಟು ನಾವು ಹಸಿರು ಕ್ರಾಂತಿ ಮಾಡ್ತೀವಿ, ಎಷ್ಟು ಮರ ಗಿಡಗಳನ್ನ ನೆಡ್ತೀವಿ, ಪೋಷಿಸ್ತೀವಿ, ಅಷ್ಟು ನಮಗೆ ಒಳ್ಳೆ ಹಿತಕರ ವಾತಾವರಣ ಸಿಗ್ತದೆ. ಸೊ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಕ್ಕೆ ನಾನು DCF ಅವರು ಹಾಗೂ ಅವರ ಎಲ್ಲ ಒಂದು ಟೀಮ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ನನಗೆ ಇವತ್ತು ಇಲ್ಲಿ ಇನ್ವೈಟ್ ಮಾಡಿ ನನಗೊಂದು ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ಲಿಕ್ಕೆ. ಎಲ್ಲರಿಗೆ ನಮಸ್ಕಾರ. ಗುಡ್ ಮಾರ್ನಿಂಗ್. There is lot of energy in all the young students. It reminds me of my own our own childhood and our own youth. ಇದು ಯಾಕೆ ನಾನು ತಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯು ಆರ್ ದ ಫ್ಯೂಚರ್ ಆಫ್ ಇಂಡಿಯಾ. ದ ಫ್ಯೂಚರ್ ಇಸ್ ಯುವರ್ಸ್ ಓನ್ಲಿ. ನಮ್ಮ ಫ್ಯೂಚರ್ ಗ್ರೀನ್ ಆಗಿರ್ಬೇಕು. ಪರಿಸರ ಇದ್ರೆ ನಾವಿರ್ತೀವಿ, ಪರಿಸರ ಇಲ್ಲ ಅಂದ್ರೆ ನಾವಿರಲ್ಲ. ಸೊ ದಯವಿಟ್ಟು ಈ ಸುಸ್ಥಿರ ಅಭಿವೃದ್ಧಿ ಅಂತ ನಾವು ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬಹುದು. ಸಸ್ಟೈನಬಲ್ ಡೆವಲಪ್ಮೆಂಟ್ ದಾರಿಯಲ್ಲಿ ನಾವು ಹೋಗಿದ್ರೆ ಮಾತ್ರ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಸೊ ದಯವಿಟ್ಟು ತಾವು ಎಲ್ಲರೂ ಪರಿಸರ ಸಂರಕ್ಷಣೆಕ್ಕಾಗಿ ಹೋರಾಡಬೇಕು. ಮತ್ತು ಯಾವಾಗ್ಲೂ ಎಫಾರೆಸ್ಟೇಷನ್ ಆಗ್ಲಿ, ಸೋಷಿಯಲ್ ಎಫಾರೆಸ್ಟೇಷನ್ ಆಗ್ಲಿ, ಟ್ರೀ ಪ್ಲಾಂಟೇಶನ್ಸ್ ಆಗ್ಲಿ, ಇವೆಲ್ಲ ಆಕ್ಟಿವಿಟೀಸ್ಗೆ ಬೆಂಬಲ ಕೊಡಬೇಕು. ಬಿಕಾಸ್ ದ ಫ್ಯೂಚರ್ ಹ್ಯಾಸ್ ಟು ಬಿ ಗ್ರೀನ್ ಫಾರ್ ಅವರ್ ಫ್ಯೂಚರ್ ಅಂಡ್ ಅವರ್ ನೇಷನ್ಸ್ ಗ್ರೋತ್. ಅಂಡ್ ಈ ಒಳ್ಳೆ ಗ್ರೀನ್ ಮಾರ್ಚ್ ಅರಣ್ಯ ಇಲಾಖೆಯವರು ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ತಮ್ಮ ಇಲಾಖೆಗೆ ಧನ್ಯವಾದಗಳು ಸರ್. ಇದು ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ಗ್ರೀನ್ ಮಾರ್ಚ್ ಮುಖಾಂತರ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಬಹುದು. ಇದ್ರ ಜೊತೆಗೆ ಇನ್ನೊಂದು ನಾನು ಕನ್ವರ್ಜೆನ್ಸ್ ಮೋಡ್ ಅಲ್ಲಿ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. SIR ಬಗ್ಗೆ. SIR ಅಂತ ಒಂದು ಪ್ರೊಸೆಸ್ ನಡೀತಾ ಇದೆ, ತಮ್ಮೆಲ್ಲರಿಗೆ ಗೊತ್ತಿದೆ. SIR ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ನಡೀತಾ ಇದೆ. ಇದರಲ್ಲಿ ಇದು ಯಾಕೆ ಮಾಡ್ತೀವಿ ನಾವು? ದೋಷರಹಿತ ಮತದಾರ ಪಟ್ಟಿ ಮಾಡಕ್ಕೆ ಮಾಡ್ತೀವಿ. ತಾವು ಏನ್ ಮಾಡ್ಬೇಕು, ತಾವು ಇದ್ರ ಬಗ್ಗೆ ಕೂಡ ಅವೇರ್ನೆಸ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವರಿಗೆ ಹಳೆ ಮತದಾರರ ಪಟ್ಟಿಯಲ್ಲಿ ಹೆಸರು ಎಲ್ಲಿ ಇತ್ತು ಅಂತ ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಮಾಡಕ್ಕೆ ಹೆಲ್ಪ್ ಮಾಡ್ಕೋಬೇಕು. ಇದ್ರ ಬಗ್ಗೆ ತಾವು ಎಲ್ಲರೂ ಯಂಗ್ಸ್ಟರ್ಸ್ ಇದ್ದೀರಿ, ತಾವು ಈಗ ವೋಟ್ ಮಾಡಲ್ಲ, ಆದ್ರೂ ತಮ್ಗೆ ಅವೇರ್ನೆಸ್ ಇರುತ್ತದೆ. ಸೊ ತಾವು ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತ ಎಲ್ಲಾ ಸದಸ್ಯರಿಗೆ SIR ಬಗ್ಗೆ ಹೇಳಬೇಕಾಗಿರುತ್ತೆ. SIR ಅಲ್ಲಿ ನಾವು ಕರೆಕ್ಟ್ ಆಗಿ ನಮ್ಮ ಎನ್ಯುಮರೇಷನ್ ಫಾರ್ಮ್ಸ್ ಮ್ಯಾಪಿಂಗ್, ಪ್ರೊಜನಿ ಮ್ಯಾಪಿಂಗ್ ಅವೆಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡಿಲ್ಲ ಅಂದ್ರೆ ಒಂದ್ ವೇಳೆ ನಮ್ಮ ಹೆಸರು ತೆಗೆಯೋದು ಚಾನ್ಸಸ್ ಇರ್ತದೆ. ಹೆಸರು ಮತದಾರ ಪಟ್ಟಿಯಿಂದ ತೆಗೆದಿದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಕೂಡ ಎಫೆಕ್ಟ್ ಆಗಬಹುದು. ಸೊ ದಯವಿಟ್ಟು ತಾವು ಇದ್ರ ಬಗ್ಗೆ ಕೂಡ ನಿಮ್ಮ ಅವೇರ್ನೆಸ್ ತಾವು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಈ ಗ್ರೀನ್ ಮಾರ್ಚ್ ಜೊತೆಗೆ SIR ಕನ್ವರ್ಜೆನ್ಸ್ ಮೋಡ್ ಅಲ್ಲಿ ಸ್ವಲ್ಪ ಮೆಸೇಜ್ ಸ್ಪ್ರೆಡ್ ಮಾಡ್ಬೇಕಂತ ನನ್ನ ವಿನಂತಿ ಇದೆ. ತಮ್ಮೆಲ್ಲರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.